ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಳಿಸ್ರಿ ಅಂದ ತಕ್ಷಣ ಅದು ಕೇಂದ್ರ ಸರ್ಕಾರ ಅಂದ್ರೆ ಯಾವಾಗ ಜನ ಉಲ್ಟಾ ಬಿದ್ದರೆ ನಾನು ಕಮ್ಮಿ ಮಾಡಿಸಿದ್ದೇನೆ ಅಂತ ಘೋಷಣೆ ಮಾಡಿದರು. ಮತ್ತು ಕಮ್ಮಿ ಮಾಡಿಸಿದವರು ಜಾಸ್ತಿ ಯಾರು ಕಮ್ಮಿ ಮಾಡಿಸಿದ್ದು ನಿಮಗೆ ಬರ್ತದೆ, ಜಾಸ್ತಿ ಮಾಡಿದ್ದು ಕೇಂದ್ರ ಸರ್ಕಾರ. ಯಾಕಂದರೆ ವಿತಂಡವಾದ ಅಂತಂದ್ರೆ ಯಾವ ಲೆಕ್ಕ ಇರೋದ. ಅದೇ ರೀತಿ ದಿವಾಳಿ ಇದ್ದಿದೆ ಅಂತಲಿಕ್ಕೆ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ, ಮತ್ತು ಅನ್ನಭಾಗ್ಯದ ದುಡ್ಡೇನು ಕೊಡ್ತಿದ್ದು ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ಹಿಂದೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ. ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ. ತಥಾಕಥಿತ ಅನ್ನಭಾಗ್ಯ ಇಲ್ಲೇ ಇಲ್ಲ. ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ 5 kg ಅಕ್ಕಿ ನಾವು ಕೊಡ್ತೇವೆ. ಆ್ಯಕ್ಚುಲಿ ಇವರು 10 kg ಅಕ್ಕಿ ಬೇಕಾ ಬೇಡವಾ ಅಂತ ಹೇಳಿದ್ರಲ್ಲ, ಆ ಪೂರಾ ನಮ್ದು 5 ಅಲ್ದ ಅವ್ರು 10 ಕೊಡಬೇಕು. ಅದಂತೂ ಕೊಡೋದಾಗೋದಿಲ್ಲ. ಅಟ್ಲೀಸ್ಟ್ ಇನ್ನು 5 kg ಕೊಡಲಿಕ್ಕೆ ಇವರಿಗೆ ದುಡ್ಡು ಕೊಡ್ತೀವಿ ಅಂತಂದರು. ಅದಾದ ನಂತರ ನಾವು ಹೇಳಿದ್ವಿ 1 ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು. ಯಾಕಂದರೆ ಇಡೀ ಜಗತ್ತಿನಾಗ ಬರ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು. ನಾವು 1 ವರ್ಷ ಕೊಡಲ್ಲ ಅಂತ ಹೇಳಿದ್ವಿ. ಅದಾದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯಿತು, ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯಿತು, ಬೆಳೆನೂ ಜಾಸ್ತಿ ಆಯಿತು, ನಾವು ತಕ್ಷಣ ಹೇಳಿದ್ವಿ ಜೂನ್ ತಿಂಗಳಲ್ಲಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ, ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿದೆ. ನಾವು ನಿಮಗೆ ಮೊದಲು 34 ರೂಪಾಯಿದಲ್ಲಿ ಅಕ್ಕಿ ಕೊಡ್ತಾಯಿದ್ವಿ, ಈಗ ನಿಮಗೆ 28 ರೂಪಾಯಿದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. ವಿಶ್ವವಿದ್ಯಾಲಯ ಬಂದ್ ಮಾಡ್ತಾಯಿದ್ದಾರೆ, ಸರ್ಕಾರಕ್ಕೆ ಸ್ಯಾಲ್ರಿ ಕೊಡ್ತಾ ಇಲ್ಲ, ಜನನ ಮರಣಗಳ ಸರ್ಟಿಫಿಕೇಟನ್ನು ಜಾಸ್ತಿ ಮಾಡಿದ್ದಾರೆ, ಅನ್ನಭಾಗ್ಯದ್ದು ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ, ಪ್ಲಸ್ ಗೃಹಲಕ್ಷ್ಮಿ ದುಡ್ಡು ಇಲ್ಲಿದೆ. ಅಷ್ಟೇನಂದ್ರೆ ಅವರು ದಿವಾಳಿ ತೆಗೆದಾರೆ. ಸುಮ್ಮನೆ ಕೇಂದ್ರ ಎಲ್ಲ ಮೆಟ್ರೋದ್ಯಾಕ್ ಕೇಂದ್ರ ಫೆಸಿಲಿಟಿ ಇದ್ರು ತಿಳಿಸಿದ್ರೆ ಯಾಕಂಬಲ್ಲ ಹಂಗಾರೆ. ಕಾರಣ ಇದೆ. ಎರಡನೇ ವಿಷಯ ಏನಂತಂದ್ರೆ, ಇಷ್ಟೆಲ್ಲ ಹೇಳ್ತಾರೆ 52,009 ಕೋಟಿ ರೂಪಾಯಿಗಳನ್ನು ನಾವು ಗ್ಯಾರಂಟಿಗಳಿಗೆ ಹಣ ಇಟ್ಟಿದ್ದೀವಿ ಅಂತ ಹೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ನಿಜ ಕೂಡ. ಬಡ್ಜೆಟ್ನಲ್ಲಿ ಅದು ಇಟ್ಟಿದ್ದು ನಿಜ. ಆದರೆ 52,009 ಕೋಟಿ ನಿಮಗೆ ಗ್ಯಾರಂಟಿಗಳಿಗೆ ಸಾಕು ಅನ್ನೋದಾದರೆ ಪ್ರತಿ ತಿಂಗಳು ಅವರ ನಿಗದಿತ ಸಮಯಕ್ಕೆ ಅವರಿಗೆ ತಲುಪಬೇಕಾಗಿತ್ತು. ಆದರೆ ತಲುಪಿಲ್ಲ ಯಾಕೆ ಅನ್ನೋದೇ ಪ್ರಶ್ನೆ. ತಲುಪ್ತಾ ಇಲ್ಲ ಅಂದಮೇಲೆ ಈ ಹಣ ಎಲ್ಲಿ ಹೋಗ್ತಾ ಇದೆ, ಯಾರು ನುಗ್ತಾ ಇದ್ದಾರೆ ಅನ್ನೋದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಮೂರನೇ ವಿಷಯ ಏನಂತಂದ್ರೆ, ದಲಿತರ ಹಣ 25,000 ಕೋಟಿಯನ್ನು ನುಂಗಿದ್ದೀರಿ, 52,000 ಕೋಟಿಯನ್ನು ಕೂಡ ಬಡ್ಜೆಟ್ನಲ್ಲಿ ಇಟ್ಟಿದ್ದೀರಿ. ಇದೆಲ್ಲದರ ಜೊತೆಗೆ ಈಗ ಅಪಾದನೆ ಇರತಕ್ಕಂಥದ್ದು 6 ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ. ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು, ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ, ಇದಕ್ಕೆ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ.
ಹಾಕೋರಿ ಪರವಾಗಿಲ್ಲ. ಫ್ರೀಯಾಗಿ ಬಿಡೋದಕ್ಕೆ ಆಗೋದೇ ಇಲ್ಲ. ಕಡೆ ಬೇಡಿಕೆ ಇದೆ, ಇನ್ನೊಂದು ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದರೂ ಕೂಡ ಅದನ್ನು ತಗೊಳ್ಳೋದಿಲ್ಲ. ಮತ್ತು ಈ ರೀತಿಯಾಗಿ ಸುಲಭವಾಗಿ ಸಿಗುವಂಥ ಮರಳಿಗೆ ಎಲ್ಲರ ಮೇಲೆ ಕಣ್ಣು ಅದರ ಮೇಲಿದೆ. ಅದು ಇದು ಇವತ್ತು ನಿನ್ನೆಯಿಂದ ಆಗಿರುವಂಥದ್ದಲ್ಲ. ಆದ್ದರಿಂದ ಇದನ್ನು ಖಂಡಿತ ಇದು ಎಲ್ಲರೂ ಕೈ ಜೋಡಿಸಿದ್ರೆ ಅವಾಗ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದು ನಾವು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗಲ್ಲಿ, KDPಲ್ಲೂ ಕೂಡ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು, ಕನಿಷ್ಠ ಬ್ರಿಡ್ಜಿನ ಹತ್ತಿರದಲ್ಲೂ ಕೂಡ ಮರಳನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ, ಇದು ಅಂತಿಮವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾಯಿದೆ. ಯಾರು ದುಡ್ಡಿದು? ಜನರಿಗೆ ತಾನೇ ತೊಂದರೆ, ಈಗ ಓಡಾಡೋಕ್ಕಾಗ್ತಾಯಿಲ್ಲ. ಸೊ ಇದು ಎಲ್ಲೋ ಒಂದು ಕಡೆ ಇದನ್ನು ಯಾವ ರೀತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾನು ಚರ್ಚೆ ಮಾಡ್ತೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.